ಆರ್ ಸಿ ಬಿ ಗುರು ಟಿಮ್ ಡೇವಿಡ್ ಶೋ ಇವತ್ತು. ಮೈ ಗಾಡ್, ಹೋಗೋ ಏನೇ ಗೊತ್ತಿಲ್ಲ. ಹ್ಯಾಟ್ಸ್ ಆಫ್ ಟಿಮ್ ಡೇವಿಡ್, ಹ್ಯಾಟ್ಸ್ ಆಫ್ ಟಿಮ್. ಕಂಪ್ಲೀಟ್ಲಿ ಮಾನ್ಸ್ಟರ್ ಗೇಮ್ ಆಡಿದ್ ಇವತ್ತು. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಹ್ಯಾಪಿ ಬರ್ಡೇ ಬ್ರೋ. ಥ್ಯಾಂಕ್ ಯು ಬ್ರೋ. ಬರ್ಡೇಗೆ ಗಿಫ್ಟ್ RCB ಅವರು ಹಿಂಗ್ ಕೊಟ್ಟಿದ್ದಾರೆ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಪೋಸ್ಟ್ ಮ್ಯಾಚ್ ಹಾರ್ಟೆ ವಿತ್ ಅನ್ಫಿಲ್ಟರ್ಡ್ ಬ್ಯಾಚಲರ್ಸ್. ಇವತ್ತು ಮ್ಯಾಚ್ ಇದ್ದಿದ್ದು ಬಿಟ್ವೀನ್ ಅವರ್ ಬಿಲವ್ಡ್ RCB ವರ್ಸಸ್ CSK. ಓಕೆ, ಹೇಗಿತ್ತು ಮ್ಯಾಚು? ನಾ ಏನ್ ಹೇಳಂಗೆ ಇಲ್ಲ, ಹಂಗಿತ್ತು ಮ್ಯಾಚು. ಏನ್ ಬ್ರೋ ಮ್ಯಾಚ್ ಇದು? ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮ್ಯಾಚ್ ವೆಯ್ಟ್ ಮಾಡ್ತಾ ಇದ್ವಿ. ಮೇ ಬಿ ಏನೋ ಚೆನ್ನಾಗಿರ್ತಿತ್ತು, ಎಂಡ್ ತನಕ ಹೋಗುತ್ತೆ ಹಾಗೆ ಹೀಗೆ ಅಂತ. ಬಟ್ ಒನ್ ಸೈಡೆಡ್ ಆಯ್ತು ಮ್ಯಾಚು. ಫಸ್ಟ್ ಒಂದ್ ಇನ್ನಿಂಗ್ಸ್ ಆದ್ಮೇಲೆ ಒನ್ ಸೈಡೆಡ್, ಪ್ರಿಟಿ ಮ್ಯಾಚ್ ಒನ್ ಸೈಡೆಡ್ ಆಗಿತ್ತು. ಹಂಗೆ ಬೌಲಿಂಗ್ ಡಿಸ್ಪ್ಲೇ ಹಂಗಿತ್ತು ಬ್ರೋ. ಟಾಸ್ ಗೆದ್ದಿದ್ ಮಾತ್ರ CSK ಬ್ರೋ. ಅದು ಸೀಕ್ವೆನ್ಸ್ ಹೇಳಿ ಬ್ರೋ. ಅದು ಮತ್ತೆ ಸೀರೀಸ್ ಕಂಟಿನ್ಯೂ ಆಯ್ತು ಅಲ್ವಾ? ಸೀರೀಸ್ ಹೇಳಿ ಬ್ರೋ. ಪಾಸ್ಟ್ 7 ಮ್ಯಾಚಸ್ ಎಕ್ಸ್ಕ್ಲೂಡಿಂಗ್ ದಿಸ್ ಒನ್. ಸೊ ಇದು ಸೇರಿದ್ರೆ 8 ಮ್ಯಾಚ್. ಯಾರೆಲ್ಲ ಟಾಸ್ ಗೆದ್ದಿದ್ದಾರೆ, ಮ್ಯಾಚ್ ಸೋತಿದ್ದಾರೆ. ಬಿಟ್ವೀನ್ CSK ವರ್ಸಸ್ RCB. ಸೊ ಈ ಟಾಸ್ ಗೆದ್ದಿದ್ದು ಋತುರಾಜ್ ಬ್ರೋ. ಅಲ್ಲೇ ಸ್ವಲ್ಪ ಖುಷಿ ಆಗಿತ್ತು, ಟಾಸ್ ಗೆದ್ರಲ್ಲ ಗೆಲ್ಲಿ ಅಂತ. ಟಾಸ್ ಗೆದ್ದು ಚಿನ್ನಸ್ವಾಮಿಲಿ ಯಾರೇ ಆದ್ರೂ ಏನೇ ಮಾಡೋದು ಒಂದೇ ಬಾಲಿಂಗ್. ಸೊ ಬಂದಿದ್ದು ಕೊಹ್ಲಿ ಮತ್ತೆ ಸಾಲ್ಟ್ ಸ್ವಲ್ಪ ನಿಧಾನ ಆಡಿದ್ರು. ಆಕ್ಚುಲಿ ಚೆನ್ನಾಗಿ ಆಡ್ತಾರೆ ಅಂತ. ವಿರಾಟ್ ಕೊಹ್ಲಿ ಇವಾಗ ಎಕ್ಸ್ಪ್ಲೋಸಿವ್ ಹೋಗ್ತಾ ಇದಾರೆ. ಸೊ ವಿ ಥಾಟ್ ಹಿ ವುಡ್ ಗೋ ಬಿಗ್ ಅಂತ. ಬಟ್ ಆದ್ರೆ ಆಕ್ಚುಲಿ ಬ್ಯಾಟಿಂಗ್ ಬರ್ತಾ ಇರ್ಲಿಲ್ಲ. ಎಲ್ಲಾ ಬಾಲ್ ಎಡ್ಜ್ ಆಗ್ತಿತ್ತು. ಏನೋ ಪಿಚ್ ಡಿಫ್ರೆಂಟ್. ಬ್ರೋ ಅಂತೂ ಆಯ್ತು 180ಗೆ ಡಿಫೆಂಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟಿದ್ರು. ಓಕೆ, ಗೊತ್ತಿಲ್ಲ. ಆಮೇಲೆ ವಿರಾಟ್ ಕೊಹ್ಲಿ ಹೋದ್ಮೇಲೆ DDP ದೇವದತ್ ಪಡಿಕಲ್ ಬಂದ್ರು. ಅವರು ಸ್ವಲ್ಪ ಸ್ಟಾರ್ಟ್ ಮಾಡಿದ್ರು ನಿಧಾನ ಆಡಕ್ಕೆ. ಯಾವಾಗ ಇದು ಯಾರದು ಸಾಲ್ಟ್ ಸ್ವಲ್ಪ ಚೆನ್ನಾಗಿ ಆಡಿದ್ರು. 30 balls 46 ರನ್ ಆಡಿದ್ರು. ಅವ್ರ ನ್ಯಾಚುರಲ್ ಗೇಮ್ ಅಲ್ಲ ಅದು. ಬಟ್ ಹಿಂಗೋ ಮಾಡಿ ತಳ್ಕೊಂಡು ಆಡಿ ಅದಾದ್ಮೇಲೆ ಔಟ್ ಆದ್ಮೇಲೆ ಕ್ಯಾಪ್ಟನ್ ಬಂದ್ರು. ಫಸ್ಟ್ ಬಾಲ್ ಟಚ್ ಮಾಡಿದ ತಕ್ಷಣ ಗೊತ್ತಾಯ್ತು ಒಳ್ಳೆ ಟೈಮಿಂಗ್ ಮಾಡ್ತಾರೆ ಅಂತ. ಆಮೇಲೆ ಚಚ್ಚಿದ್ರು ಇಬ್ರು ಸೇರ್ಕೊಂಡು ಎಲ್ಲಾ ಕಡೆಯಿಂದ ಚಚ್ಚಿದ್ರು. ಆಮೇಲೆ ಪಡಿಕಲ್ಗೆ ಕಾನ್ಫಿಡೆನ್ಸ್ ತಾನಾಗೆ ಬಂತು. ಕ್ಯಾಪ್ಟನ್ ಬಂದ ತಕ್ಷಣ ಕಾನ್ಫಿಡೆನ್ಸ್ ಹಂಗೆ ಬಂತು. ಈ ಸ್ಟಾರ್ಟೆಡ್ ಸ್ಮ್ಯಾಶಿಂಗ್ ಇನ್ ಅಂಡ್ ಔಟ್. ಸೊ ದೇವದತ್ ಪಡಿಕಲ್ 50 runs ವಿತ್ ಇನ್ 29 balls. ಪ್ಲೇಡ್ ವೆಲ್. ಓಕೆ, ಸ್ವಲ್ಪ ಕಂಡೀಷನ್ಸ್ ಅಸೆಸ್ ಮಾಡಿ ಚೆನ್ನಾಗಿ ಆಡ್ರು. ಅದಾದ್ಮೇಲೆ ಒಬ್ರು ಬಂದ್ರು, ರುದ್ರಾವತಾರ ತೋರ್ಸ್ಬಿಟ್ರು. ಒಂದ್ ಬಾಲ್ ನ ಕಬ್ಬನ್ ಪಾರ್ಕ್ ಗೆ ಹಾಕಿದ್ರು. ಫಸ್ಟ್ 3 ಬಾಲ್ ಬಂದು ಏನು ಆಡಿಯಲ್ಲ, 3 ಬಾಲ್ ಡಾಟ್ ಮಾಡಿದ್ರು. ಫುಲ್ ಬ್ರೋ ಟೆನ್ಷನ್ ಆಗ್ಬಿಟ್ಟಿದ್ರು, ಸ್ಕೋರ್ ಇಲ್ಲ ಏನ್ ಮಾಡೋದು ಅಂತ. ಆಮೇಲೆ ಹೊಡೆದ್ರು. ಎಷ್ಟು ಬ್ರೋ? 25 ಬಾಲ್ಗೆ ಓವರ್ಟರ್ನ್ಗೆ ಕೊಡ್ಬೇಕಿತ್ತು ಅಂತ ಬ್ರೋ ಹೇಳಿದ್ರು. ಕೊಟ್ಟಿರ್ಲಿಲ್ಲ, ಕೊಟ್ರು. ಅವನು ಕೊಟ್ಟ. ಸರಿಯಾಗಿ ಹೊಡ್ಬಿಟ್ಟು ಒಂದ್ ಕಬ್ಬನ್ ಪಾರ್ಕ್ ಹೋಯ್ತು. 106 ಟೋಟಲ್ 8 6 ಏನೋ ಹೊಡೆದಿರೋದು ಟಿಮ್ ಡೇವಿಡ್ ಅಲ್ವಾ? ಕ್ರೇಜಿ ಹಿಟ್ಟಿಂಗ್. ಆಮೇಲೆ ಇದು RCB's ಥರ್ಡ್ ಹೈಯೆಸ್ಟ್ ಸಿಕ್ಸಸ್. ಅರೌಂಡ್ 19 ಸಿಕ್ಸಸ್ ಹೊಡೆದಿರೋದು, 14 fours. ಆ ಹೋಮ್ ಗ್ರೌಂಡ್ ಅಲ್ಲಿ ಅದಕ್ಕೂ ಸರಿ ಚಚ್ ಬಿಸಾಡಿದ್ರು. 6 was now 106 meters. ಈ ಕಡೆ ಕ್ಯಾಪ್ಟನ್ ಚೆನ್ನಾಗಿ ಆಡ್ತಿದ್ರು. ಸಿಕ್ಕಿದ್ ಬಾಲ್ ಸಿಕ್ಕರೆ ಸಾಕು 6 ಎತ್ಬಿಡೋರು. ಒಳ್ಳೊಳ್ಳೆ ಟೈಮ್. ಟಿಮ್ ಡೇವಿಡ್ ಬಂದ್ಮೇಲೆ ಅವ್ರಿಗೆ ಚಾನ್ಸ್ ಸಿಗ್ಲಿಲ್ಲ. ಸೊ ಹಿ ಸ್ಟಾಪ್ಡ್ ಅರೌಂಡ್ 48. ಇಟ್ ವಾಸ್ ಅ ಗ್ರೇಟ್ ನಾಕ್, ಕಂಪ್ಲೀಟ್ ಗ್ರೇಟ್ ನಾಕ್. ಅಂಡ್ ಮತ್ತೆ 250ಗೆ RCB ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಆಗ್ತು. ಅಲ್ಲೇ ಅರ್ಧ ಮ್ಯಾಚ್ ಅಲ್ಲ ಬ್ರೋ. ಸ್ಟಾರ್ಟಿಂಗ್ ಹೇಳಿದ್ರು ಆಕ್ಚುಲಿ 300 ಹೊಡಿಬಹುದು ನೀವು ಅಂತ. ಆಕ್ಚುಲಿ ಇವತ್ತು ಹೊಡಿಬೋದಿತ್ತು, ಬಟ್ ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಆಯ್ತು. ಇಬ್ರು ಸ್ವಲ್ಪ ಜಾಸ್ತಿ ಬಾಲ್ಸ್ ತಗೊಂಡು ಆಡಿದ್ರು. ಆಕ್ಚುಲಿ ಏನಿಲ್ಲ, ಒಂದು ಗೆಸ್ ಮಾಡಲ್ಲ, ಈ ಸೀಸನ್ 300 ಹೊಡೆಯೋ ಚಾನ್ಸಸ್ ಇದೆ. ಆ ಗ್ರೌಂಡ್ ಅಲ್ಲಿ ಆ ಬ್ಯಾಟಿಂಗ್ ಲೈನಪ್ ನೋಡಿದ್ರೆ ಚಾನ್ಸಸ್ ಇದೆ. ಇಟ್ಸ್ ಅಪ್ ಟು ಯು ಗೈಸ್ ಟು ಡಿಸೈಡ್ ಯಾರ ಮೇಲೆ. ಪ್ಲೀಸ್ ನಮ್ಮ ಮೇಲೆ ಹೊಡಿಬೇಡಿ. ನೋ ಪ್ಲೀಸ್ ಕಣ್ಣಾಕ್ಬೇಡಿ ಈ ಬ್ಯಾಟಿಂಗ್ ಲೈನಪ್ ಮೇಲೆ. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಯ್ತು. ಅಯ್ಯೋ, ಅದೊಂದು ಪೆಥೆಟಿಕ್. ಆ ಟಾಪ್ 3 ಸ್ವಲ್ಪ ಸ್ಕ್ಯಾಮ್ ತರ ಕಾಣ್ತಿದ್ದಾರೆ ಆ CSK ಲೈನಪ್ ಅಲ್ಲಿ. ಸಂಜು ಸ್ಯಾಮ್ಸನ್ ಫ್ಲಾಪ್ ಆದ್ರು. ಈಗ ಡೌಟ್ ಬರ್ತಾ ಇದೆ, ಇದೇ ಸಂಜು ಸ್ಯಾಮ್ಸನ್ ಅಲ್ಲ ಬ್ರೋ. ಜಡೇಜನ ಟ್ರೇಡ್ ಮಾಡಿ ಸಂಜು ಸ್ಯಾಮ್ಸನ್ ಕರ್ಕೊಂಡ್ ಬಂದು ಚಿನ್ನನ ಕೊಟ್ಬಿಟ್ಟು ತಗಡನ. ಸಾರಿ ಟು ಸೇ ದಿಸ್, ಬಟ್ ನನಗೆ ಡೌಟ್ ಬರ್ತಿರೋದು ಅದೇ. ಆ ವರ್ಲ್ಡ್ ಕಪ್ ಅಲ್ಲಿ ಹಿಂಗಾಡಿ ಬಂದು ಇಲ್ಲಿ 3 ಮ್ಯಾಚಸ್, ಅಲ್ಲಿ 3 ಮ್ಯಾಚಸ್ ಹಿಂಗಾಡಿ, ಇಲ್ಲಿ 3 ಮ್ಯಾಚಸ್ ಹಿಂಗಾಡಿದ್ರೆ ಸ್ವಲ್ಪ ಚೆನ್ನಾಗಿ ಆಡ್ಬೋದಿತ್ತು. ಅದಾದ್ಮೇಲೆ ಅವ್ರ ಕ್ಯಾಪ್ಟನ್ ಋತುರಾಜ್ ಅವ್ರಿಗೆ ಏನಾಗಿದೆ ಸ್ವಲ್ಪ ಅಸೆಸ್ ಮಾಡಿ ಆಡ್ಬೇಕಿತ್ತು ಪಿಚ್ ನ. ಆಗ್ಲಿಲ್ಲ ಅವ್ರ ಕೈಯಲ್ಲಿ. ಈಸಿಯಾಗಿ ಸ್ವಲ್ಪ ಅಟ್ಲೀಸ್ಟ್ ಟಾರ್ಗೆಟ್ ಹತ್ರ ಬರೋದು. ಲಾಸ್ಟ್ ಮ್ಯಾಚ್ 70 runs ಹೊಡೆದಿರೋರು. ಆಯುಷ್ ಮಾತ್ರ ಮೇಲೆ ಹೆವಿ ಕಾನ್ಫಿಡೆನ್ಸ್ ಇತ್ತು ಎಲ್ಲರಿಗೂ. ಬಟ್
ಅವರು ಅಷ್ಟೇ ಎಕ್ಸ್ಪೆಕ್ಟೇಷನ್ ಮೀಟ್ ಆಗಿಲ್ಲ. ಡಫಿ ವಿತ್ ನ್ಯೂ ಬಾಲ್ ಫಸ್ಟ್ ಓವರ್ ಅವ್ರದ್ದು ಚೆನ್ನಾಗಿ ಆಡ್ತಿದ್ದಾರೆ. ಸ್ವಲ್ಪ ತೆಲ್ಲೋಗಿತ್ತು ಬ್ರೋಗೆ, ಇವ್ರು ಹಿಂಸನ ಮಾಡಿದ್ರೆ ಹೇಸಲ್ವುಡ್ ನೆಲ್ಲ ಆಡ್ಸೋದು ಅಂತ. ಬಟ್ ಇಟ್ಸ್ ಫೈನ್, ಒಳ್ಳೆ ರೀಸನ್ ಸಿಕ್ತ ಆಮೇಲೆ ಏನಕ್ಕಂತ ಆಡ್ಸ್ಬೇಕು ಅಂತ ಹೇಸಲ್ವುಡ್. ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರು ಡಫಿ ಲಾಸ್ಟ್ಗೆ, ಬಟ್ ಇಟ್ಸ್ ಫೈನ್. ಅದಾದ್ಮೇಲೆ 4 ವಿಕೆಟ್ ಹೋಯ್ತು, ವಿ ಥಾಟ್ ಮ್ಯಾಚ್ ಡನ್ ಅಂಡ್ ಡಸ್ಟೆಡ್ ಅಂತ. ಆಮೇಲೆ ಸರ್ಫರಾಜ್ ಖಾನ್ ಬಂದ್ರು, ಔಟ್ ಆಫ್ ದಿ ಬಾಕ್ಸ್ ಬ್ಯಾಟ್ಸ್ಮನ್, ಚಚ್ಬಿಟ್ರು. ಅರೌಂಡ್ 25 ಬಾಲ್ಸ್ ಅಲ್ಲಿ 50 ರನ್ಸ್ ಹೊಡೆದ್ರು, ಚಚ್ಚಿದ್ರು ಆ ಕಡೆ ಈ ಕಡೆ RCB ಬೌಲರ್ಸ್ ನ. ಬ್ರೋ ಆಕ್ಚುಲಿ ಅವ್ರ ಮೇಲೆ ಯಾವ ನಂಬಿಕೆನೂ ಇಟ್ಟಿರ್ಲಿಲ್ಲ. ಇವ್ರು ಬ್ಯಾಟಿಂಗ್ ನೋಡಿದೆ ಫಸ್ಟ್ ಟೈಮ್ ಅಂತ ಫುಲ್ ಸಖತ್ತಾಗಿ ಆಡಿದ್ರು. ಐ ಮೀನ್ ಫುಲ್ ಎಫರ್ಟ್ ಹಾಕಿದ್ದಾರೆ, ಫುಲ್ ಚೆನ್ನಾಗಿ ಆಡಿದ್ದಾರೆ. ಡೆಫಿನೆಟ್ಲಿ ವೆರಿ ವೆಲ್ ಪ್ಲೇಡ್. ಅದಾದ್ಮೇಲೆ ಕಾರ್ತಿಕ್ ಶರ್ಮಾ 14 ಅವರು ಏನ್ ಆಡಿಲ್ಲ. ಶಿವಮ್ ದುಬೆ ಬಂದು ಫಸ್ಟ್ ಬಾಲ್ 6 ಹೊಡೆದಿದ್ ನೋಡಿ ಏನೋ ರಿಪೀಟ್ ಆಗ್ಬೋದಾ ಮತ್ತೆ ಅಂತ ಅನ್ಸ್ತು. ಬಟ್ ಅವರು ಸ್ವಲ್ಪ ತಿನ್ಕಾಡಿ, ಬಟ್ ಗ್ರೇಟ್ ಕ್ಯಾಚ್ ಬೈ ಜಿತೇಶ್ ಶರ್ಮಾ. ವಾಟ್ ಅ ಕ್ಯಾಚ್. ದುಬೆ ಒಳ್ಳೆ ಕ್ಯಾಚ್ ಮೆನ್ಷನ್ ಮಾಡಬೇಕು. ವಾಟ್ ಅ ಕ್ಯಾಚ್. ಆ ಕ್ಯಾಚ್ ತಗೊಂಡು ಇಲ್ಲ ಅಂದ್ರೆ ಗೇಮ್ ಸ್ವಲ್ಪ ಇನ್ನೂ ಹತ್ರ ಹೋಗ್ತಿದ್ರೆ ಅವ್ರು ಪಾಸಿಬ್ಲಿ. ದುಬೆ ಇದ್ದಿದ್ರೆ ಇನ್ನೂ ಹತ್ರ ಹೋಗೋ ಚಾನ್ಸಸ್ ಇರ್ತಿತ್ತು. ಅವ್ರದ್ದು ವಿಕೆಟ್ ಹೋಯ್ತು. ಆಮೇಲೆ ಇನ್ನೊಂದು ಪಾರ್ಟ್ನರ್ಶಿಪ್ ಬಂತು ಬ್ರೋ, ಒಳ್ಳೆ ಪಾರ್ಟ್ನರ್ಶಿಪ್. ಪ್ರಶಾಂತ್ ವೀರ್ ಮತ್ತೆ ಜೆಮಿ ಓವರ್ಟನ್ ಬಾಯಿಗೆ ಬರ್ಸಿದ್ರು. ಆಕ್ಚುಲಿ ಬಾಯಿಗೆ ಬರ್ಸಿದ್ರು. ಹೇಳಿದ್ದೆ ಈಸಿ ವಿನ್ ಆಗ್ತೀರಾ ಅಂತ. ಇವ್ರು ನೋಡಿದ್ರೆ ಹಳೆ ಮೆಮೊರೀಸ್ ಎಲ್ಲ ಬಹಳ ಇದೆ. ಎಷ್ಟೆಷ್ಟೋ ಹೊಡ್ಸ್ಕೊಂಡು ಹೋಗಿದೀವಿ ನಾವು. ಎಲ್ಲಿದ್ದೋ ಎಲ್ಲೋ ಹೋಗಿದ್ರು ಮ್ಯಾಚ್ ಅಲ್ಲ. ನ್ಯೂ RCB, ಹಳೆ RCB ಅಲ್ಲ. ಆಯ್ತು ಓಕೆ. ಡಿಫೆಂಡ್ ಮಾಡ್ತೀರಾ, ಚೇಸು ಮಾಡ್ತೀರಾ ಅಷ್ಟೇ. ಕಪ್ಪು ಗೆಲ್ತೀರಾ, ಗೆದ್ದಿದ್ದೀರಾ. ಆಯ್ತು. ಪ್ರಶಾಂತ್ ವೀರ್ ಸಖತ್ತಾಗಿ ಆಡಿದ್ರು. ಅವ್ರಿಗೆ ಆಕ್ಚುಲಿ ಪ್ರೆಷರ್ ಕೊಡಬಾರ್ದು. ಟೀಮಲ್ಲಿ ಏನಾಗ್ತಿದೆ ಅಂದ್ರೆ ಇಬ್ರಿಗೂ ಪ್ರೈಸ್ ಟ್ಯಾಗ್ ಹಿಡ್ಕೊಂಡೆ ಬಂದಿದ್ದಾರೆ 14.5. ಅದ್ರ ಮೇಲೆ ಆ ಟೀಮ್ ಇರೋ ಮೇಲೆ ಕೆಳಗೆ ನೋಡ್ಬಿಟ್ರೆ ಅವ್ರು ಆಡ್ತಿರೋ ಚಾನ್ಸ್ ಕೊಟ್ಟಿದ್ದಾರೆ. ಬಟ್ ಪ್ರೆಷರ್ ಹಂಗೆ ಎಲ್ಲಾರು ಕಣ್ಣು ಅವ್ರ ಮೇಲೆ. ಪ್ರೆಷರ್ ತಗೊಂಡು ಹೆಂಗ್ ಆಡಕ್ಕಾಗುತ್ತೆ? ಹೌದು, ಕಷ್ಟ ಆಗುತ್ತೆ. ಡೆಬ್ಯೂ ಮಾಡಿದ್ದಾರೆ IPL ಗೆ, ಆಮೇಲೆ ಹ್ಯೂಜ್ ಪ್ರೈಸ್ ಟ್ಯಾಗ್ ಮೇಲೆ ಬರ್ತಿದ್ದಾರೆ. ತುಂಬಾ ಕಷ್ಟ ಇತ್ತು. ಬಟ್ ಓಕೆ, ಒಬ್ಬೊಬ್ರು ಈಗ ಸೆಟಲ್ ಆಗಂಗ್ ಕಾಣ್ತಿರ. ಒಬ್ರು ಒಳ್ಳೆ ಸ್ಟ್ರೋಕ್ ಪ್ಲೇ ಇತ್ತು ನೋಡಿದಾಗ ಪ್ರಶಾಂತ್ ವೀರ್ದು. ಕಾರ್ತಿಕ್ ಬಟ್ ಇಟ್ಸ್ ಓಕೆ. ಗ್ರೇಟ್ ಕ್ಯಾಚ್ ಅಗೇನ್ ರಜತ್ ಪಾಟಿದಾರ್ ಅವ್ರದ್ದು. ಒಳ್ಳೆ ಡೈವಿಂಗ್ ಕ್ಯಾಚ್, ಸಖತ್ತಾಗಿ ಹಿಡಿದ್ರು. ಇಟ್ ವಾಸ್ ಅ ಕ್ಲಿನಿಕಲ್ ಪರ್ಫಾರ್ಮೆನ್ಸ್ ಬೈ RCB ಅಷ್ಟೇ, ಇನ್ನೇನಿಲ್ಲ. ಸಖತ್ತಾಗಿ ಆಡಿದ್ರು. ಮತ್ತೆ ನಾವು CSK ನ ಧ್ವಂಸ ಮಾಡಿದ್ವಿ. ಲಾಸ್ಟ್ 4 ಮ್ಯಾಚ್ 4-0 ಅಷ್ಟೇ. ಹೇಳಕ್ ಆಗೋದಿಲ್ಲ. ಇಟ್ ವಾಸ್ ಅ ಗ್ರೇಟ್ ಮ್ಯಾಚ್. ಅಂಡ್ ನೆಕ್ಸ್ಟ್ ಮ್ಯಾಚ್ RCB ದು RR ಮೇಲೆ. ನಮ್ದು RR ಮೇಲೆ. ಹೌದಲ್ಲ. ಓಕೆ, ನಾಳೆ ಮ್ಯಾಚ್ ಬಿಟ್ವೀನ್ KKR ವರ್ಸಸ್ ಪಂಜಾಬ್ ಕಿಂಗ್ಸ್. ವೇಟ್ ಮಾಡೋಣ. ನಾಳೆ ಐ ವಿಲ್ ಗೋ ವಿತ್ ಸರ್ಪಂಚ್ ಸಾಬ್. ಐ ಆಮ್ ಬ್ಯಾಕಿಂಗ್ KKR ಅಗೇನ್. ಓಕೆ, ಒಟ್ನಲ್ಲಿ ಇಟ್ ವಾಸ್ ಅ ಗ್ರೇಟ್ ಗೇಮ್, ಗ್ರೇಟ್ ಡೇ. ತುಂಬಾ ಖುಷಿ ಆಯ್ತು. ಅಗೇನ್ RCB ಫಾರ್ ಎವರ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫೇವರೇಟ್ ಮೂಮೆಂಟ್ ಈ ಮ್ಯಾಚ್ ಯಾವುದು ಅಂತ ಕಮೆಂಟ್ ಮಾಡಿ. ಏನು ನಿಮ್ಮ ಅಭಿಪ್ರಾಯ ಕಮೆಂಟ್ ಅಲ್ಲಿ ತಿಳಿಸಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.